ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಯೂಟ್ರೈನ್ ಟಿಬಿ, ಟ್ಯೂಬರ್ಕ್ಯುಲೋಸಿಸ್ ಇನ್ ಯೂಟ್ರಸ್, ಅಂದರೆ ಗರ್ಭಾಶಯದ ಕ್ಷಯರೋಗ ಹೇಗೆ ಆಗುತ್ತೆ ಅನ್ನೋದು ಇವತ್ತಿನ ವಿಡಿಯೋ, ಆಯಿತಾ. ಬಟ್ ಅದಕ್ಕಿಂತ ಮುಂಚೆ ಜೆನೈಟಲ್ ಟಿ ಬಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದರಲ್ಲಿ ವೆರೈಟೀಸ್ ಏನೇನು, ಜೆನೈಟಲ್ ಟಿ ಬಿ ಇದ್ದರೆ ಹೇಗೆ ಗೊತ್ತಾಗುತ್ತೆ, ಇದರಿಂದ ಇನ್ಫರ್ಟಿಲಿಟಿ ಹೇಗಾಗುತ್ತೆ, ಮಗು ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಈ ಜೆನೈಟಲ್ ಟಿ ಬಿ ಕಷ್ಟ ಕೊಡುತ್ತೆ ಅನ್ನೋದು, ಆ್ಯಂಡ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಆ್ಯಂಡ್ ಮಗು ಆಗುತ್ತಾ ಆಗಲ್ವಾ, ಆಗೋದಾದರೆ ನಾವೇನು ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಇವತ್ತಿನ ವೀಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯೂಟ್ರೈನ್ ಟಿ ಬಿನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಜೆನೈಟಲ್ ಟಿ ಬಿ ಅಂದರೆ ಏನು ಅಂತಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ಜೆನೈಟಲ್ ಟಿ ಬಿ ಅಂತಂತಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನೇನಿದೆ ಆ ಆರ್ಗನ್ಸಿಗೆ, ಆ ಬಾಡಿ ಪಾರ್ಟ್ಸಿಗೆ ಬರುವಂತಹ ಟಿ ಬಿನ ಜೆನೈಟಲ್ ಟಿ ಬಿ ಅಂತ ಕರೀತಾರೆ. ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂದರೆ ಯಾವುದಾದ್ರು ಮೇನ್ ಯಾವುದಾದ್ರು ಓವರೀಸು, ಫ್ಯಾಲೋಪಿಯನ್ ಟ್ಯೂಬು ಆ್ಯಂಡ್ ಯೂಟ್ರಸ್, ಆಯಿತಾ. ಓವರಿ ಅಂದರೆ ಗೊತ್ತೇ ಇದೆ, ಫ್ಯಾಲೋಪಿಯನ್ ಟ್ಯೂಬು, ನೆಕ್ಸ್ಟು ಗರ್ಭಾಶಯ, ಮೂರಕ್ಕೂ ಬರೋ ಅಂತಹ ಟಿ ಬಿನ, ಕ್ಷಯರೋಗನ ಜೆನೈಟಲ್ ಟಿ ಬಿ ಅಂತ ಕರೀತಾರೆ. ಓಕೆ, ಸೊ ಓವರಿಗೆ ಬಂದರೆ, ಫಸ್ಟ್ ಆಫ್ ಆಲ್ ಓವರಿಗೆ ಟಿ ಬಿ ಬಂತು ಅಂತಂತಂದರೆ ಲೋ ಓವರಿಯನ್ ರಿಸರ್ವ್, ಅಂದರೆ ನಂಬರ್ ಆಫ್ ಎಗ್ ಕೌಂಟ್ ಅಂತ ಹೇಳಿ, ನಂಬರ್ ಆಫ್ ಎಗ್ಸ್ ಅಂತಂತಂದರೆ ಎಗ್ ಕೌಂಟ್ ಅಂದರೆ ಎಷ್ಟು ಎಗ್ಸ್ ಇದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಗ್ ಕ್ವಾಲಿಟಿ ಕೂಡ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಚೆನ್ನಾಗಿರೋದಿಲ್ಲ ಎಗ್ಸ್, ಆಯಿತಾ. ಸೊ ಪ್ರೆಗ್ನೆಂಟ್ ಆಗಬೇಕು ಅಂತಂತಂದರೆ ಎಗ್ಸೂ ಚೆನ್ನಾಗಿರಬೇಕು, ಸ್ಪರ್ಮ್ ಕೂಡ ಚೆನ್ನಾಗಿರಬೇಕು. ಯಾವಾಗ ಎಗ್ಗೇ ಚೆನ್ನಾಗಿಲ್ಲ ಅಂತಂತಂದರೆ ಇಟ್ಸ್ ಆಬ್ವಿಯಸ್ಲಿ ಮಗು, ಹೆಲ್ದಿಯಾಗಿರೋ ಮಗು ಹುಟ್ಟೋದಕ್ಕೆ ಕಷ್ಟ ಆಗುತ್ತೆ, ಆಯಿತಾ. ನೆಕ್ಸ್ಟು ಫ್ಯಾಲೋಪಿಯನ್ ಟ್ಯೂಬ್ಗೆ ಬರುವಂತಹ ಟಿ ಬಿಯಿಂದ ಏನಾಗುತ್ತೆ ಅಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ಸು ಬ್ಲಾಕ್ ಆಗುತ್ತೆ ಒಂದು, ಆ್ಯಂಡ್ ಫೈಂಬ್ರಿಯಲ್ ಬ್ಲಾಕ್ ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ನ ಎಂಡ್ಗೆ ಕೈ ಥರ ಒಂದು ಸ್ಟ್ರಕ್ಚರ್ ಇರುತ್ತೆ ಅಂತಂತ ಹೇಳಿದ್ದೀನಿ, ಹಿಂದಿನ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ. ಫೈಂಬ್ರಿಯಲ್ ಬ್ಲಾಕೇಜ್ ಬಗ್ಗೆನೂ ಹೇಳಿದ್ದೀನಿ. ಸೊ ಈ ಫೈಂಬ್ರಿಯಾ ಬ್ಲಾಕ್ ಆಗುತ್ತೆ, ಆಯಿತಾ. ಈ ಫೈಂಬ್ರಿಯಾ ಯಾಕೆ ಇಂಪಾರ್ಟೆಂಟ್ ಅಂದರೆ ಎಗ್ ಪಿಕಪ್ ಆಗೋದೇ ಈ ಫೈಂಬ್ರಿಯಾಸಿಂದ, ಆಯಿತಾ. ಸೊ ಯಾವಾಗ ಇದರಲ್ಲಿ ಬ್ಲಾಕ್ ಆಗುತ್ತೆ ಎಗ್ ಪಿಕಪ್ ಆಗೋದಿಲ್ಲ. ಸೊ ಯಾವಾಗ ಫ್ಯಾಲೋಪಿಯನ್ ಟ್ಯೂಬ್ಸ್ಗೆ ಟಿ ಬಿ ಬರುತ್ತೆ, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಬ್ಲಾಕ್ ಆಗುತ್ತೆ, ಫೈಂಬ್ರಿಯಲ್ ಬ್ಲಾಕ್ ಕೂಡ ಆಗ್ಬೋದು. ಇದರಿಂದ ಏನಾಗುತ್ತೆ, ಸ್ಪರ್ಮ್ ಟ್ರಾವೆಲ್ ಮಾಡೋದಕ್ಕೆ ಆಗಿರಬಹುದು, ಆ್ಯಂಡ್ ಎಂಬ್ರಿಯೋ ಏನು ಫಾರ್ಮ್ ಆಗಿರುತ್ತೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಅದು ಆಮೇಲೆ ಟ್ರಾವೆಲ್ ಮಾಡ್ಕೊಂಡು ಯೂಟ್ರಸ್ಸಿಗೆ ಬಂದು ರೀಚ್ ಆಗಬೇಕಲ್ಲ, ಅದೂ ಆಗೋದಿಲ್ಲ. ಸೊ ಅಲ್ಲೇ ಮಗು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಮಗು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಮಗು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ, ಆಯಿತಾ. ಇದು ಫ್ಯಾಲೋಪಿಯನ್ ಟ್ಯೂಬ್ಗೆ ಬರುವಂತಹ ಟಿ ಬಿಯಿಂದ ಆಗುವಂಥದ್ದು. ನೆಕ್ಸ್ಟು ಗರ್ಭಾಶಯದ ಟಿ ಬಿ, ಆಯಿತಾ. ಗರ್ಭಕೋಶಕ್ಕೆ ಬರುವಂತಹ ಟಿ ಬಿನ ಯೂಟ್ರೈನ್ ಟಿ ಬಿ ಅಂತ ಕರೀತಾರೆ. ಇದೇನು ಮಾಡುತ್ತೆ ಅಂತಂದರೆ ಗರ್ಭಾಶಯದ ಒಳಗಿನ ಟಿಶ್ಯೂ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಳು ಮಾಡಿ, ಅಂದರೆ ಎಂಡೋಮೆಟ್ರಿಯಮ್, ಥಿನ್ ಎಂಡೋಮೆಟ್ರಿಯಮ್ ಆಗೋ ಹಾಗೆ ಮಾಡುತ್ತೆ, ಆ್ಯಂಡ್ ಸ್ಕಾರ್ ಟಿಶ್ಯೂಸ್ ಫಾರ್ಮ್ ಆಗುತ್ತೆ, ಆಯಿತಾ. ಸೊ ಯಾವಾಗ ಇದು ಸ್ಕಾರ್ ಟಿಶ್ಯೂಸ್ ಫಾರ್ಮ್ ಆಗುತ್ತೆ ಆವಾಗ ಇಂಪ್ಲಾಂಟೇಷನ್ ಫೇಲ್ ಕೂಡ ಆಗುತ್ತೆ. ಎಂಡೋಮೆಟ್ರಿಯಮ್ ಥಿನ್ ಇತ್ತು ಅಂತಂದರೆ ಇಂಪ್ಲಾಂಟೇಷನ್ ಕೂಡ ಫಾರ್ಮ್ ಆಗುತ್ತೆ, ಆ್ಯಂಡ್ ಸ್ಕಾರ್ ಟಿಶ್ಯೂ ಇದ್ದವಾಗ ಪ್ರೆಗ್ನೆನ್ಸಿ ಸಕ್ಸಸ್ ಆಗೋದಿಲ್ಲ. ಓಕೆ, ಸೊ ರಿಪ್ರೊಡಕ್ಟಿವ್ ಆರ್ಗನ್ಸಿಗೆ ಬರುವಂತಹ ಟಿ ಬಿನ ಜೆನೈಟಲ್ ಟಿ ಬಿ ಅಂತ ಕರೀತಾರೆ. ಅದರಲ್ಲಿ 3 ವೆರೈಟಿ, ಒಂದು ಓವರೀಸಿಗೆ ಬರ್ಬೋದು, ಒಂದು ಫ್ಯಾಲೋಪಿಯನ್ ಟ್ಯೂಬ್ಸಿಗೆ ಬರ್ಬೋದು, ಇನ್ನೊಂದು ಯೂಟ್ರಸ್ಗೆ ಬರಬಹುದು, ಆಯಿತಾ. ಸೊ ನಾವಿವತ್ತು ಮಾತಾಡೋದು ಯೂಟ್ರೈನ್ ಟಿ ಬಿ ಬಗ್ಗೆ. ಓಕೆ, ಸೊ ಫಸ್ಟ್ ಥಿಂಗ್ ಏನಂದರೆ ಯೂಟ್ರೈನ್ ಟಿ ಬಿ ಹೇಗಾಗುತ್ತೆ ಅಂತಲೂ ಆಗಬಹುದು, ಜೆನೈಟಲ್ ಟಿ ಬಿ ಹೇಗಾಗುತ್ತೆ ಅಂತಲೂ ಕರಿಬೋದು ಇದನ್ನು, ಆಯಿತಾ. 3 ಅಂಗಕ್ಕೂ ಯಾವ ರೀತಿ ಟಿ ಬಿ ಬರುತ್ತೆ ಅನ್ನೋದು. ಏನು ಅಂತಂದರೆ ಜೆನೈಟಲ್ ಟಿ ಬಿ ಆಗಿರ್ಬೋದು, ಯೂಟ್ರಸ್ಸಿಗೆ ಬರುವಂಥ ಟಿ ಬಿ ಆಗಿರ್ಬೋದು, ಡೈರೆಕ್ಟಾಗಿ ಯೂಟ್ರಸ್ಸಿಗೇ ಅಫೆಕ್ಟ್ ಆಗುವಂತಹ ಚಾನ್ಸಸ್ಸು ತುಂಬ ಕಮ್ಮಿ. ಅಂದರೆ ಟಿ ಬಿ ಬ್ಯಾಕ್ಟೀರಿಯಾ ಏನಿದೆ ಅದು ಸಡನ್ನಾಗಿ ಬಂದು ಡೈರೆಕ್ಟಾಗಿ ಯೂಟ್ರಸ್ಸಿಗೇ ಅಟ್ಯಾಕ್ ಮಾಡುವಂತಹ ಚಾನ್ಸಸ್ಸು ತುಂಬ ಕಮ್ಮಿ. ಓಕೆ, ಸೊ ಹೇಗೆ ಬರುತ್ತೆ ಅಂತಂತಂದರೆ, ಒಂದು ಬರೋದು ನಿಮ್ಮ ಪಾರ್ಟ್ನರಿಂದ ಬರ್ಬೋದು, ಅವ್ರಿಗೆ ಟಿ ಬಿ ಇದ್ದು ಇಂಟರ್ಕೋರ್ಸ್ ಮಾಡಿದವಾಗ ಅದು ನಿಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಆಗ್ಬೋದು ಒಂದು. ಇಲ್ಲ ಅಂತಂದರೆ ನಿಮ್ಮ ದೇಹದಲ್ಲಿ ಆಲ್ರೆಡಿ ಒಂದು ಸತಿ ನಿಮಗೆ ದೇಹದ ಯಾವುದೇ ಒಂದು ಭಾಗದಲ್ಲಿ ಟಿ ಬಿ, ಆ್ಯಕ್ಟಿವ್ ಟಿ ಬಿ ಇತ್ತು ಅಂತಂತಂದರೆ ಅಲ್ಲಿಂದ ಬ್ಯಾಕ್ಟೀರಿಯಾ ಬ್ಲಡ್ ಸ್ಟ್ರೀಮಲ್ಲಿ ಹರ್ಕೊಂಡು ಬಂದು ಯೂಟ್ರಸ್ಸಿಗೆ ರೀಚ್ ಆಗಿ ನಿಮಗೆ ಯೂಟ್ರೈನ್ ಟಿ ಬಿ ಬರಬಹುದು ಒಂದು. ಇಲ್ಲ ಅಂತಂದರೆ ಈಗ ಇನ್ಹೇಲ್ ಮಾಡಿರ್ತೀರ, ಯಾರೋ ಬೇರೆ ಒಬ್ಬರು ಥರ್ಡ್ ಪರ್ಸನ್ಗೆ ಟಿ ಬಿ ಇದೆ, ಆಯಿತಾ. ಅವರು ಕೆಮ್ಮಿದವಾಗ ಆ ಉಸಿರನ್ನು ನೀವು ತೊಗೊಂಡ್ರೂ ಕೂಡ ಅದರಲ್ಲಿ ಇರುವಂತಹ ಆ್ಯಕ್ಟಿವ್ ಟಿ ಬಿ ಬ್ಯಾಕ್ಟೀರಿಯಾಸಿಂದ ಕೂಡ
ನಿಮಗೆ ಟಿ ಬಿ ಬರಬಹುದು. ಓಕೆ, ಅದು ಆಮೇಲೆ ಮೆಲ್ಲಗೆ ಬ್ಯಾಕ್ಟೀರಿಯಾ ಬ್ಲಡ್ ಒಳಗೆ ಟ್ರಾವೆಲ್ ಮಾಡಿ ಯೂಟ್ರಸ್ಸಿಗೆ ರೀಚ್ ಆಗಿ ಯೂಟ್ರಸ್ನ ಹಾಳು ಮಾಡಿ ಯೂಟ್ರೈನ್ ಟಿ ಬಿ ಬರಬಹುದು. ಓಕೆ, ಇದಿಷ್ಟು ಪಾಸಿಬಲ್ ರೀಸನ್ಸ್ ಫಾರ್ ಯೂಟ್ರೈನ್ ಟಿ ಬಿ. ಟಿ ಬಿ ಬ್ಯಾಕ್ಟೀರಿಯಾ ಏನು ಅಂತಂತಂದರೆ ಲಂಗ್ಸಿಂದ ಆಚೆ ಬಂದ ಆದಮೇಲೆ ಅವು ಇನ್ಆ್ಯಕ್ಟಿವ್ ಆಗಿ ಇರ್ತವೆ, ಆಯಿತಾ. ಆಮೇಲೆ ಬ್ಲಡ್ಡಲ್ಲಿ ಟ್ರಾವೆಲ್ ಮಾಡಿಕೊಂಡು ಯೂಟ್ರಸ್ಸಿಗೆ ಬಂದು ರೀಚ್ ಆದಮೇಲೆ ಆ್ಯಕ್ಟಿವ್ ಆಗುತ್ತೆ, ಆಯಿತಾ. ಸೊ ನೀವು ಒಂದು ಸತಿ ಕ್ಷಯರೋಗಿಗಳ ಕಾಂಟ್ಯಾಕ್ಟ್ ಒಳಗೆ ಬಂದ್ರಿ ಅಂತಂತಂದರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಟು ಡೆವಲಪ್ ಯೂಟ್ರೈನ್ ಟಿ ಬಿ. ಅಂದರೆ ನೀವು ಕ್ಷಯರೋಗ ಯಾರಿಗಾದ್ರೂ ಇದ್ದು ಅವ್ರ ಕಾಂಟ್ಯಾಕ್ಟ್ ಒಳಗೆ ನೀವು ಬಂದ್ರಿ ಅಂತಂದರೆ ಇದು ಒಂದು ಸಾಂಕ್ರಾಮಿಕ ರೋಗ ಅಂತಾರಲ್ಲ ಆ ಥರ, ಆಯಿತಾ. ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೀವು ಯಾರಿಗಾದ್ರೂ ಇದ್ದು ಕ್ಷಯರೋಗ ಒಬ್ರಿಗಿದ್ದು ಅವ್ರ ಕಾಂಟ್ಯಾಕ್ಟ್ ಒಳಗೆ ನೀವು ಬಂದ್ರಿ ಅಂತಂತಂದರೆ ನಿಮಗೆ ಯೂಟ್ರೈನ್ ಟಿ ಬಿ ಡೆವಲಪ್ ಆಗೋದಕ್ಕೆ ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ಅಂತ. ಓಕೆ, ಆಲ್ ಆಫ್ ಅ ಸಡನ್ ಬಂದಿರಲ್ಲ. ಓಕೆ, ಸೊ ಹಾಗಾಗಿನೇ ಟ್ರೀಟ್ಮೆಂಟ್ ಟೈಮಲ್ಲಿ ತುಂಬ ಮುಖ್ಯವಾಗಿ ಇದನ್ನು ಕನ್ಸಿಡರ್ ಮಾಡ್ತಾರೆ ದ್ಯಾಟ್ ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಟಿ ಬಿ ಇದೆನಾ ಅನ್ನೋದು ಒಂದು. ಇಲ್ಲ ಅಂತಂದರೆ ರೀಸೆಂಟಾಗಿ ಅಥವಾ ವಿದಿನ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ನೀವು ಎಲ್ಲಿಗಾದರೂ ಟ್ರಾವೆಲ್ ಮಾಡಿದ್ದೀರಾ ಅಥವಾ ಟ್ರಾವೆಲ್ ಮಾಡಿದವಾಗ ಯಾರಾದರೂ ಹೀಗೆ ಕ್ಷಯರೋಗಿಗಳ ಕಾಂಟ್ಯಾಕ್ಟಲ್ಲಿ ನೀವು ಬಂದಿದ್ದೀರಾ ಅಂತಲೂ ಚೆಕ್ ಮಾಡ್ತಾರೆ, ಆಯಿತಾ. ಇದನ್ನೆಲ್ಲನೂ ನಿಮಗೆ ಯೂಟ್ರೈನ್ ಟಿ ಬಿ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದರೆ ಆವಾಗ ಬೇರ್ ಮಿನಿಮಮ್ ಆಗಿ ಬ್ಯಾಕ್ಗ್ರೌಂಡ್ ಚೆಕಪ್ ಅಂತಾರಲ್ಲ ಆ ಥರ ಮಾಡ್ತಾರೆ. ಸೊ ದ್ಯಾಟ್ ಅವರಿಗೆ ಯಾವ ರೀಸನ್ನಿಂದ ನಿಮಗೆ ಬಂದಿರಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಯೂಟ್ರೈನ್ ಟಿ ಬಿದು ಸಿಂಪ್ಟಮ್ಸ್ ಮೋಸ್ಟ್ ಆಫ್ ದಿ ಟೈಮ್ ಏನಿರಬಹುದು ಅಂತಂತಂದರೆ ಫಸ್ಟು ವೆರಿ ಲೈಟ್ ಬ್ಲೀಡಿಂಗ್. ಯಾಕೆ ಅಂತಂದರೆ ಯೂಟ್ರೈನ್ ಟಿ ಬಿ ಅಂತಂದ್ರೇ ಟಿ ಬಿ ಬ್ಯಾಕ್ಟೀರಿಯಾ ನಿಮ್ಮ ಯೂಟ್ರಸ್ನ ಹಾಳು ಮಾಡಿದೆ ಅಂತ, ಆಯಿತಾ. ಸೊ ಹಾಗಾಗಿ ಏನು ಮಾಡುತ್ತೆ, ಫಸ್ಟ್ ಥಿಂಗ್ ಏನು ಮಾಡುತ್ತೆ, ಎಂಡೋಮೆಟ್ರಿಯಮ್ ಏನು ಫಾರ್ಮ್ ಆಗುತ್ತಲ್ಲ, ಅಂದರೆ ಗರ್ಭಾಶಯದ ಒಳಪದರ ಏನು ಫಾರ್ಮ್ ಆಗುತ್ತಲ್ಲ ತಿಂಗಳು ಅದು ಫಾರ್ಮ್ ಆಗದೇ ಇರೋ ಹಾಗೆ ತಡೆಯುತ್ತೆ. ಸೊ ದ್ಯಾಟ್ ವೆರಿ ಥಿನ್ ಎಂಡೋಮೆಟ್ರಿಯಮ್ ಫಾರ್ಮ್ ಆಗುತ್ತೆ. ಸೊ ಯಾವಾಗ ಎಂಡೋಮೆಟ್ರಿಯಮ್ ತುಂಬ ತೆಳ್ಳಗೆ ಫಾರ್ಮ್ ಆಗುತ್ತೆ ಇಟ್ಸ್ ಆಬ್ವಿಯಸ್ ದಟ್ ನಿಮಗೆ ಬ್ಲೀಡಿಂಗ್ ಕೂಡ ತುಂಬ ಕಮ್ಮಿ ಬರುತ್ತೆ. ಇದು ಬೇರ್ ಮಿನಿಮಮ್ ವೆರಿ ಕಾಮನ್ ಯೂಟ್ರೈನ್ ಟಿ ಬಿ ಇರೋ ಅಂಥವ್ರಿಗೆ ಇರೋ ಸಿಂಪ್ಟಮ್. ಓಕೆ, ನೆಕ್ಸ್ಟ್ ಸಿಂಪ್ಟಮು ಇರ್ರೆಗ್ಯುಲರ್ ಪೀರಿಯಡ್ಸ್, ಅಂದರೆ ಹೆವಿ ಪೀರಿಯಡ್ಸ್ ಆಗಿರಬಹುದು, ಲಾಂಗ್ ಪೀರಿಯಡ್ಸ್ ಆಗಿರಬಹುದು, ಆಬ್ಸೆಂಟ್ ಪೀರಿಯಡ್ಸ್ ಕೂಡ ಆಗಿರಬಹುದು, ಆಯಿತಾ. ಇರ್ರೆಗ್ಯುಲರ್ ಅನ್ಯೂಶುವಲ್ ಬ್ಲೀಡಿಂಗ್ ಆಗಿರಬಹುದು, ವೆಜೈನಲ್ ಬ್ಲೀಡಿಂಗ್ ಆಗಿರಬಹುದು. ಅನ್ಯೂಶುವಲ್ ವೆಜೈನಲ್ ಬ್ಲೀಡಿಂಗ್ ಅಂತಾರೆ, ಇದು ಅಂತಂದರೆ ವೈಟ್ ಡಿಸ್ಚಾರ್ಜ್ ಇರುತ್ತಲ್ಲ ಅದು ಅನ್ಯೂಶುವಲ್ ಕಲರ್ಸಲ್ಲಿ ಬರೋ ಅಂಥದ್ದು, ಆಯಿತಾ. ಇದನ್ನು ಬಿಟ್ಟರೆ ಪೆಲ್ವಿಕ್ ಪೇನ್ ಆಗಿರ್ಬೋದು, ಇದನ್ನು ಬಿಟ್ಟರೆ ಇನ್ಫರ್ಟಿಲಿಟಿ ಆಗಿರಬಹುದು. ಮೋಸ್ಟ್ ಆಫ್ ದಿ ಟೈಮ್ ಎಲ್ಲ ಚೆನ್ನಾಗಿದೆ ಆದರೆ ಕನ್ಸೀವ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಇಂಪ್ಲಾಂಟೇಷನ್ ಫೇಲ್ ಆಗ್ತಾ ಇರುತ್ತೆ. ಇಂಪ್ಲಾಂಟೇಷನ್ ಫೇಲ್ ಏನಕ್ಕಾಗುತ್ತೆ ಅಂತಂದರೆ ಯೂಟ್ರೈನ್ ಟಿ ಬಿ ಇದ್ದವಾಗ ಎಂಡೋಮೆಟ್ರಿಯಮು ತುಂಬ ಥಿನ್ ಆಗಿರುತ್ತೆ. ಎಂಡೋಮೆಟ್ರಿಯಮ್ ಥಿಕ್ನೆಸ್ಸು ಮಿನಿಮಮ್ 8 to 12 mm ಇದ್ದವಾಗ ಮಾತ್ರ ಇಂಪ್ಲಾಂಟೇಷನ್ ಸಕ್ಸಸ್ ಆಗುತ್ತೆ. ಯಾವಾಗ ಎಂಡೋಮೆಟ್ರಿಯಮ್ ತುಂಬ ಥಿನ್ನಾಗಿ ಫಾರ್ಮ್ ಆಗ್ತಾ ಇರುತ್ತೆ ಬಂದು ಮಗು ಅಂಟ್ಕೊಳ್ಳೋಕೆ ಚಾನ್ಸೇ ಇರೋದಿಲ್ಲ, ಆಯಿತಾ. ಸೊ ಅದಕ್ಕೇ ಇಂಪ್ಲಾಂಟೇಷನ್ ಫೇಲ್ ಆಗ್ತಾ ಇರುತ್ತೆ. ಸೊ ಬೇಸಿಕಲಿ ಇನ್ಫರ್ಟಿಲಿಟಿ ಇತ್ತು ಅಂತಂದ್ರೂ ಕೂಡ ಯೂಟ್ರೈನ್ ಟಿ ಬಿ ಇರಬಹುದು ಅಂತ ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ ಮಾಡೋದಾದರೆ ಏನೆಲ್ಲ ಟೆಸ್ಟ್ ಮಾಡ್ತಾರೆ, ಹೇಗೆಲ್ಲ ಟೆಸ್ಟ್ ಮಾಡ್ತಾರೆ, ಯಾವುದೆಲ್ಲ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ಮೋಸ್ಟ್ ಆಫ್ ದಿ ಟೈಮ್ ಏನು ಅಂತಂತಂದರೆ ಇದೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸು ಇದೆಲ್ಲ ಇದ್ರೂ ಏನು ಅಂದ್ಕೊಂಡಿರ್ತಾರೆ, ನನಗೇನೋ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, PCOD ಇರ್ಬೋದು, PCOS ಇರ್ಬೋದು ಅಂತಲೇ ಅಂದ್ಕೊಂಡಿರ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಪ್ರೆಗ್ನೆನ್ಸಿ ಆವಾಗ ಮಾತ್ರ ಒಂದು ಸ್ವಲ್ಪ ತಲೆಗೆ ಹೊಡೆಯೋದು ಮಾಡಿಸ್ಬೇಕು ಅಂತಂತ ಹೇಳಿ ಡಾಕ್ಟರ್ಸ್ ಕೂಡ ಇದನ್ನು ಮಾಡಬೇಕು ಅಂತ ಚೆಕ್ ಮಾಡ್ತಾರೆ. ನನಗೂ ಕೂಡ ಬಯಾಪ್ಸಿ ಎಲ್ಲ ಮಾಡಿದರು. ಸೊ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ, ಯೂಟ್ರೈನ್ ಟಿ ಬಿ ಇದೇನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಟೆಸ್ಟ್ಗಳನ್ನ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಟೆಸ್ಟ್ ಏನು ಮಾಡೋದು, ಅಲ್ಟ್ರಾಸೌಂಡ್ ಮಾಡ್ತಾರೆ. ಓಕೆ, ಅಲ್ಟ್ರಾಸೌಂಡಲ್ಲಿ ನಾರ್ಮಲ್ ಹೇಗಿದೆ, ಅಪಿಯರೆನ್ಸ್ ಹೇಗಿದೆ, ಓವರಾಲ್ ಅಪಿಯರೆನ್ಸ್ ಹೇಗಿದೆ ಅನ್ನೋದನ್ನು ನೋಡ್ತಾರೆ. MRI ಮಾಡಿ ನೋಡ್ತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟು ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ. ಅಂದರೆ ಕಂಪ್ಲೀಟ್ ವಿಜುವಲ್ಸ್ ಒಳಗಡೆ. ಈಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರೆ, ಅಲ್ಟ್ರಾಸೌಂಡ್ಸ್ ಎಲ್ಲ ಮಾಡಿದರೆ ಓವರಾಲ್ ಆಗಿ ಹೇಗಿದೆ ಓಕೆ ಅಂತಂತ ಅಷ್ಟೇ ಗೊತ್ತಾಗುತ್ತೆ. ಬಟ್ ಹಿಸ್ಟ್ರೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಏನು ಮಾಡ್ತಾರೆ ಅಂತಂತಂದರೆ ಫುಲ್ ಒಳಗಡೆಗೆ ಹೋಗಿ ಯೂಟ್ರಸ್ ಒಳಗಡೆಗೆ ಏನಾಗ್ತಾ ಇದೆ ಹೇಗಿದೆ ಅಂತ ಲಿಟ್ರಲಿ ದೇ ವಿಲ್ ಗೋ ಇನ್ಸೈಡ್ ಯೂಟ್ರಸ್. ಮತ್ತೆ ಮನುಷ್ಯನೇ ಒಳಗಡೆ ಹೋಗ್ತಾನ ಅಂತಂತ ಅನ್ನೋದಲ್ಲ. ಲ್ಯಾಪ್ರೋಸ್ಕೋಪಿ ಅಂದರೆ ಅದೊಂದು ದುರ್ಬೀನು, ಆಯಿತಾ. ಸೊ ಅದನ್ನು ಒಳಗಡೆ ಕಳಿಸಿ ಏನೇನಿದೆ, ಹೇಗಿದೆ, ಏನಾಗ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಸಿಸ್ಟಮಲ್ಲಿ ನೋಡಿಬಿಟ್ಟು ಅನಲೈಸ್ ಮಾಡ್ತಾರೆ ಡಾಕ್ಟರ್ಸ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾರೆ, ಈಗ ಲ್ಯಾಪ್ರೋಸ್ಕೋಪಿ ಮಾಡ್ತಾ ಇರ್ತಾರಲ್ಲ ಆವಾಗಲೇ ಏನು ಮಾಡ್ತಾರೆ, ಒಂದು ಸ್ಮಾಲ್ ಅಮೌಂಟ್ ಆಫ್ ಟಿಶ್ಯೂನ, ನಿಮ್ಮ ಯೂಟ್ರಸ್ದು ಒಳಗಡೆ ಇರೋವಂತಹ ಟಿಶ್ಯೂನ
ತಗೊಂಡು ಅದನ್ನು ಪ್ಯಾಥಲಾಜಿಕಲ್ ಎಕ್ಸಾಮಿನೇಷನ್ಗೆ ಕಳಿಸ್ತಾರೆ. ಸೊ ದ್ಯಾಟ್ ಇದೇ ಬಯಾಪ್ಸಿ ಆಯಿತಾ. ಬಯಾಪ್ಸಿ ಅಂತಂದರೆ ಒಂದು ಸ್ವಲ್ಪ ಟಿಶ್ಯೂನ ತೊಗೊಂಡ್ಬಿಟ್ಟು ಅದನ್ನು ಟೆಸ್ಟಿಗೆ ಕಳಿಸ್ತಾರೆ. ಸೊ ಇದರಲ್ಲಿ ಏನಾದರೂ ಟಿಶ್ಯೂನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ ಟೆಸ್ಟಿಂದನೇ ಇನ್ಫೆಕ್ಟೆಡ್ಡಾ ಅಲ್ವಾ ಅನ್ನೋದು ಗೊತ್ತಾಗುತ್ತೆ ಆಯಿತಾ. ಈ ಕ್ಯಾನ್ಸರ್ ಇದ್ರೂ ಕೂಡ ಹೀಗೇ ಬಯಾಪ್ಸಿ ಮಾಡಿನೇ ಕನ್ಫರ್ಮ್ ಮಾಡ್ಕೊತಾರೆ. ಓಕೆ, ನೆಕ್ಸ್ಟು ಬ್ಯಾಕ್ಟೀರಿಯಲ್ ಕಲ್ಚರ್. ಅಂದರೆ ಈಗ ಬಯೋಪ್ಸಿ ಮಾಡಿದ್ಮೇಲೆ ಕನ್ಫರ್ಮ್ ಆಗುತ್ತೆ ಅಂದ್ಕೊಳ್ಳಿ, ಟಿ ಬಿ ಏನೋ ಕನ್ಫರ್ಮ್ ಆಯಿತು ಅಂತಂದರೆ ವಿಚ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ಈಸ್ ದೇರ್, ಯಾವ ಥರದ ಬ್ಯಾಕ್ಟೀರಿಯಾ ನಿಮ್ಮ ಯೂಟ್ರಸ್ನ ಅಫೆಕ್ಟ್ ಮಾಡಿದೆ, ಯಾವ ರೇಂಜಲ್ಲಿದೆ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಈ ಟೆಸ್ಟಿಂದ ಗೊತ್ತು ಮಾಡ್ಕೊತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದೆನಾ ಅಂತ ಒಂದು, ಅಂದರೆ ನಿಮ್ಮ ಪಾರ್ಟ್ನರಿಗಾಗಿರ್ಬೋದು, ಮನೆಯಲ್ಲಿ ಬೇರೆ ಯಾವ ಸದಸ್ಯರಿಗಾದರೂ ಕ್ಷಯರೋಗ ಇದೆನಾ ಅನ್ನೋದನ್ನು ನೋಡ್ಕೊತಾರೆ ಒಂದು ಆಯಿತಾ. ಅದ್ರ ಜೊತೆಗೆ ಏನು ಮಾಡ್ತಾರೆ, ನಿಮಗೆ ಇದಕ್ಕಿಂತ ಮುಂಚೆ ಏನಾದರೂ ಕ್ಷಯರೋಗ ಬಂದಿತ್ತು ಅನ್ನೋದಾದರೆ ಯಾವ ಪಾರ್ಟಿಗೆ ಅಫೆಕ್ಟ್ ಆಗಿತ್ತು ಅನ್ನೋದನ್ನು ನೋಡ್ಕೊತಾರೆ. ಅದಾದಮೇಲೆ ರೀಸೆಂಟಾಗಿ ಎಲ್ಲಾದರೂ ಟ್ರಾವೆಲ್ ಮಾಡಿ ಅಲ್ಲಿ ಯಾರಾದರೂ ಕ್ಷಯರೋಗಿಗಳ ಕಾಂಟ್ಯಾಕ್ಟಿಗೆ ನೀವು ಬಂದಿದ್ರಾ ಅನ್ನೋದು, ಇದೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್. ಇದಿಷ್ಟು ಡೇಟಾ ಕಲೆಕ್ಟ್ ಮಾಡ್ತಾರೆ. ಇದೇನು ಅಂತಂದರೆ ಒಂದು ರಫ್ ಐಡಿಯಾ ಕೊಡ್ತಿದ್ದೀನಿ, ಏನೆಲ್ಲ ಮಾಡಬಹುದು. ಟಿ ಬಿ ಇದೆ ಅನ್ನೋದು, ಯೂಟ್ರೈನ್ ಟಿ ಬಿ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟು ಟೆಸ್ಟ್ಗಳನ್ನ ಮಾಡ್ತಾರೆ, ಇದನ್ನೆಲ್ಲ ಮಾಡ್ತಾರೆ ಅಂತ ಆಯಿತಾ. ಸೊ ನಿಮಗೆ ಮೋರ್ ಸ್ಪೆಸಿಫಿಕ್ ಆಗಿ ಬೇಕಿತ್ತು ಅಂತಂತಂದರೆ ದಯವಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಮಾತಾಡಿ. ಓಕೆ, ನೆಕ್ಸ್ಟು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋಣ. ಟ್ರೀಟ್ಮೆಂಟ್ ಏನು ಅಂತಂದರೆ ಮೆಡಿಸಿನ್ಸ್ ಕೊಡ್ತಾರೆ. ಫಸ್ಟ್ ಮಿನಿಮಮ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಇದು ಕ್ಯೂರ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಟಿ ಬಿ ಕ್ಯೂರೇಬಲ್ ಅಂತ ಡಾಕ್ಟರ್ಸೇ ಹೇಳಿದ್ದಾರೆ. ಬಟ್ ಏನು ಅಂತಂತಂದರೆ ಆಲ್ಮೋಸ್ಟ್ ಅದು 1 ವರ್ಷದವರೆಗೂ ತೊಗೋಬಹುದು, 6 to 9 months ತೊಗೋಬಹುದು. ಕಂಪ್ಲೀಟಾಗಿ ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದಾಗಿರ್ಬೋದು, ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಾಗಿರ್ಬೋದು, ಹೌ ಎಫೆಕ್ಟಿವ್ಲಿ ಟ್ರೀಟ್ಮೆಂಟ್ನ ನೀವು ತೊಗೋತಾ ಇದ್ದೀರಾ ಅನ್ನೋದಾಗಿರಬಹುದು, ಮೆಡಿಸಿನ್ಸ್ನ ಫಾಲೋ ಅಪ್ಸ್ನ ನೀವು ಹೇಗೆ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದಾಗಿರಬಹುದು, ಆ್ಯಂಡ್ ಯಾವ ಎಕ್ಸ್ಟೆಂಟ್ವರೆಗೂ ನಿಮ್ಮ ಯೂಟ್ರಸ್ ಆಗಿರಬಹುದು, ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗಿರಬಹುದು ಅಫೆಕ್ಟ್ ಆಗಿದೆ ಅನ್ನೋದ್ರ ಮೇಲೂ ಕೂಡ ಟ್ರೀಟ್ಮೆಂಟು ಕ್ಯೂರೇಬಲ್ ವಾಸಿ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಆಯಿತಾ. ಏನು ಅಂತಂತಂದರೆ ತುಂಬ ಸಿವಿಯರ್ ಆಗಿ ಅಫೆಕ್ಟ್ ಆಗಿತ್ತು ಅಂತಂದರೆ, ಆರ್ಗನ್ಸ್ ಎಲ್ಲ ತುಂಬ ಹಾಳಾಗಿತ್ತು, ಇದನ್ನು ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ, ಫುಲ್ ಡ್ಯಾಮೇಜ್ ಆಗಿದೆ ಅನ್ನೋ ಹಾಗಿತ್ತು ಅಂತಂತಂದರೆ ಆಪರೇಷನ್ ಕೂಡ ಮಾಡ್ತಾರೆ. ಸೊ ದ್ಯಾಟ್ ಯಾವ ಪರ್ಟಿಕ್ಯುಲರ್ ಪೋರ್ಷನ್ ಹಾಳಾಗಿದೆ ಆ ಪೋರ್ಷನ್, ಸಪೋಸ್ ಈ ಫ್ಯಾಲೋಪಿಯನ್ ಟ್ಯೂಬ್ಸ್ದೇ ಏನಾದರೂ ತುಂಬ ಹಾಳಾಗಿತ್ತು ಅಂತಂತಂದರೆ ಯಾವ ಪೋರ್ಷನ್ ಆಫ್ ದಿ ಟ್ಯೂಬ್ಸ್ ಹಾಳಾಗಿರುತ್ತೆ ಅದನ್ನು ಕಟ್ ಮಾಡಿ ರಿಮೂವ್ ಮಾಡೋ ಅಂಥದ್ದನ್ನು ಕೂಡ ಮಾಡ್ತಾರೆ ಜೆನೆಟಲ್ ಟಿ ಬಿನಲ್ಲಿ. ಓಕೆ, ಸೊ ಯೂಟ್ರಸ್ ಟಿ ಬಿನಲ್ಲಿ ಯಾವ ಎಕ್ಸ್ಟೆಂಟ್ವರೆಗೂ ನಿಮಗೆ ಟಿಶ್ಯೂಸ್ ಹಾಳಾಗಿದೆ ಅನ್ನೋ ಆಧಾರದ ಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋ ಆಧಾರದ ಮೇಲೆ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಏನು ಅಂತಂತಂದರೆ ಮ್ಯಾಕ್ಸಿಮಮ್ 1 year 9 to 12 months ಅಂತ ಹೇಳ್ತಾರೆ ಯೂಶ್ವಲ್ ಆಗಿ ಟ್ರೀಟ್ಮೆಂಟಿಗೆ. ಬಟ್ ಒಂದು ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬೇಜಾರಾಗಿ ಟ್ರೀಟ್ಮೆಂಟ್ನ ಅರ್ಧಕ್ಕೆ ನಿಲ್ಲಿಸಬೇಡಿ. ಯಾಕೆ ಅಂತಂದರೆ ಒಂದು ಸತಿ ನೀವು ಮೆಡಿಸಿನ್ ತೊಗೊಂಡು ಅದು ಕ್ಯೂರ್ ಆಗೋಕ್ಕಿಂತ ಮುಂಚೆನೇ ನೀವು ಮೆಡಿಸಿನ್ ಬಿಟ್ಬಿಟ್ರಿ ಅಂತಂದರೆ ಬಾಡಿ ರೆಸಿಸ್ಟಿವಿಟಿನ ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ಅಂದರೆ ಈಗ ಒಂದು ಸತಿ ತೊಗೊಂಡು ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರಿ ಅಂದ್ಕೊಳ್ಳಿ, ಅದಾದಮೇಲೆ ಒಂದು ಫ್ಯೂ ಡೇಸ್ ಆದಮೇಲೆ ಅಥವಾ ಫ್ಯೂ ಮಂತ್ಸ್ ಆದಮೇಲೆ ನೀವು ಮತ್ತೆ ತಿರ್ಗಾ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅದೇ ಮೆಡಿಸಿನ್, ಮುಂಚೆ ಯಾವ ಮೆಡಿಸಿನ್ ನಿಮಗೆ ವರ್ಕ್ ಆಗಿತ್ತಲ್ಲ ಅದೇ ಮೆಡಿಸಿನ್ ಮತ್ತೆ ತಿರ್ಗಾ ಈಗೂ ಅದೇ ಮೆಡಿಸಿನ್ ಕೊಟ್ಟರು ಅಂತಂದರೆ ಆ ಮೆಡಿಸಿನ್ ನಿಮಗೆ ವರ್ಕ್ ಆಗಲ್ಲ. ಓಕೆ, ಸೊ ಇದು ರೆಸಿಸ್ಟಿವಿಟಿ ಡೆವಲಪ್ ಆಗಿಬಿಡುತ್ತೆ ನಿಮ್ಮ ಬಾಡಿನಲ್ಲಿ ಆಯಿತಾ. ಸೊ ಹಾಗಾಗಿನೇ ಒಂದು ಸತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕ್ಯೂರ್ ಆಗೋವರೆಗೂ ಕಂಪ್ಲೀಟ್ ಕೋರ್ಸ್ನ ತೊಗೊಂಡು ಕ್ಯೂರ್ ಮಾಡ್ಕೋಬೇಕು. ಓಕೆ, ಮಧ್ಯದಲ್ಲಿ ಬಿಡಕ್ಕೆ ಹೋಗಬಾರ್ದು. ಸೊ ಪ್ರೆಗ್ನೆನ್ಸಿ ಹೇಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದು ಇವಾಗ ಏನು ಅಂತಂದರೆ ಯೂಟ್ರೈನ್ ಟಿ ಬಿ ಇದೆ ಅಂದ ಮಾತ್ರಕ್ಕೆ ಆಗೋದೇ ಇಲ್ಲ ಅಂತ ಏನಲ್ಲ, ಇದು ಕ್ಯೂರೇಬಲ್ ಅಂತ ಆಲ್ರೆಡಿ ಹೇಳಿದೆ ನಾನು ಅಲ್ವಾ. ಸೊ ನಾನಲ್ಲ ಡಾಕ್ಟರ್ಸ್ ಕೂಡ ಹೇಳಿದ್ದಾರೆ ಇದು ಕ್ಯೂರೇಬಲ್ ಅಂತ. ಸೊ ಯೋಚನೆ ಮಾಡೋಷ್ಟಿಲ್ಲ, ಮ್ಯಾಕ್ಸಿಮಮ್ 9 to 12 monthsವರೆಗೂ ನೀವು ಮೆಡಿಸಿನ್ನ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕ್ಯೂರ್ ಮಾಡ್ಕೊಂಡು ಆದಮೇಲೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು. ಇನ್ನೊಂದು ಏನು ಅಂತಂತಂದರೆ ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೇ ನಾವು ಟ್ರೈ ಮಾಡಬಹುದಾ ಅಂತಂತ ಕೇಳಿದ್ರೆ, ಟಿ ಬಿ ಮೆಡಿಸಿನ್ಸ್ ಏನು ಅಂತಂತಂದರೆ ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿನ ಅಫೆಕ್ಟ್ ಮಾಡುತ್ತೆ. ಸಪೋಸ್ ಇನ್ ಕೇಸ್ ನೀವು ಕನ್ಸೀವ್ ಆದ್ರೂ ಕೂಡ ಪ್ರೆಗ್ನೆನ್ಸಿನ ಅಫೆಕ್ಟ್ ಮಾಡುತ್ತೆ ಆಯಿತಾ. ಸೊ ಹಾಗಾಗಿ ಕಂಪ್ಲೀಟ್ ಒಂದು ಕೋರ್ಸ್ ಮುಗಿಸೋವರೆಗೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ.
ಡಾಕ್ಟರ್ನ ಕೇಳಿ ಆಯಿತಾ. ಡಾಕ್ಟರ್ನ ಕೇಳಿ ಯಾವಾಗಿಂದ ಪ್ಲ್ಯಾನ್ ಮಾಡಬಹುದು, ನಾನು ಇಷ್ಟು ದಿವಸದಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, 3 ಮಂತ್ಸ್ ಆರ್ 6 ಮಂತ್ಸ್ ಸರ್ಟನ್ ಡೇಸಿಂದ ನಾನು ತೊಗೊತಾ ಇದ್ದೀನಿ, ಸೊ ನಾನು ಇವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದಾ ಅಂತಂತ ಹೇಳಿ ಡಾಕ್ಟರ್ ನೋಡ್ತಾರೆ, ಅನಲೈಸ್ ಮಾಡ್ತಾರೆ. ಮಾಡಿ ಆದಮೇಲೆ ವೆದರ್ ಯು ಕ್ಯಾನ್ ಟ್ರೈ ಆರ್ ನಾಟ್ ಅನ್ನೋದನ್ನು ಕೂಡ ಹೇಳ್ತಾರೆ. ಓಕೆ. ಆ್ಯಂಡ್ ಇನ್ನೊಂದು ಏನು ಮೇಜರ್ ಅಂತಂತಂದರೆ, ಈಗ ಯೂಟ್ರಸ್ಸಿಗೆ ಟಿ ಬಿ ಬಂದಿದೆ ಆಯಿತಾ. ಸೊ ಯೂಟ್ರೈನ್ ಟಿ ಬಿಯಿಂದ ಫ್ಯಾಲೋಪಿಯನ್ಸ್ಗೂ ಕೂಡ ಸ್ಪ್ರೆಡ್ ಆಗಿರ್ಬೋದು, ಓವರೀಸ್ ಕೂಡ ಸ್ಪ್ರೆಡ್ ಆಗಿರ್ಬೋದು. ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದೇ ಆದರೆ ಇದು ಎಲ್ಲದರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾವ ಎಕ್ಸ್ಟೆಂಟ್ವರೆಗೂ ಯಾವ್ಯಾವ ಆರ್ಗನ್ಸ್ ಹಾಳಾಗಿದೆ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೆ ಬರೀ ಟಿ ಬಿ ಒಂದೇ ಪ್ರಾಬ್ಲಮ್ ಇದ್ದು ಉಳಿದಿದ್ದೇನೂ ಪ್ರಾಬ್ಲಮ್ ಇಲ್ಲ, ಎಗ್ಸ್ ಎಲ್ಲ ಚೆನ್ನಾಗಿದೆ, ಟ್ಯೂಬ್ಸ್ ಎಲ್ಲ ಚೆನ್ನಾಗಿದೆ, ಸ್ಪರ್ಮ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತಂದರೆ, ನಿಮ್ಮದು ಹಾರ್ಮೋನ್ಸ್ ಎಲ್ಲ ನೀಟಾಗಿದೆ ಅಂತಂತಂದರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತಂತಂದರೆ ಆಬ್ವಿಯಸ್ಲಿ ನೀವು ಪ್ರೆಗ್ನೆಂಟ್ ಆಗಬಹುದು. ಓಕೆ. ಇನ್ ಕೇಸ್ ಯೂಟ್ರೈನ್ ಟಿ ಬಿ ತುಂಬ ಎಕ್ಸ್ಟೆಂಟ್ವರೆಗೂ ಆಗಿದ್ದು ಆ್ಯಂಡ್ ಟ್ಯೂಬ್ಸ್ ಎಲ್ಲ ತುಂಬ ಬ್ಲಾಕ್ ಆಗಿದೆ ಅಂತ ಅನ್ನೋದಾಯಿತು ಅಂತಂದರೆ, ಟ್ಯೂಬ್ಸ್ ಬ್ಲಾಕ್ ಆಗಿದೆ, ಎಂಡೋಮೆಟ್ರಿಯಮ್ ಫಾರ್ಮ್ ಆಗ್ತಾಯಿಲ್ಲ, ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೂ ಫಾರ್ಮ್ ಆಗ್ತಾಯಿಲ್ಲ, ಎಂಡೋಮೆಟ್ರಿಯಮ್ ತುಂಬ ಥಿನ್ನಾಗಿದೆ, ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ಥಿಕ್ನೆಸ್ ಬರ್ತಾ ಇಲ್ಲ ಅನ್ನೋದಾದರೆ ನೀವು IVF ಕೂಡ ಟ್ರೈ ಮಾಡಬಹುದು ಆಯಿತಾ. ಸೊ ಏನು ಅಂದರೆ IVFಲ್ಲಿ ಸ್ವಲ್ಪ ಹೈಯರ್ ಡೋಸೇಜ್ ಆ್ಯಂಡ್ ಡಿಫ್ರೆಂಟ್ ಮೆಡಿಸಿನ್ಸ್ ಕೊಡೋದ್ರಿಂದ ನಿಮಗೆ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಮೇಜರ್ ಪಾಯಿಂಟ್ ಅಂದರೆ, ತುಂಬ ಹಳೇ ಇನ್ಫೆಕ್ಷನ್ ಅಂತಂದರೆ, ತುಂಬ ದಿವಸ ಆದಮೇಲೆ ನಿಮಗೆ ಗೊತ್ತಾಗಿದೆ ಅನ್ನೋದಾದರೆ ಪರ್ಸೆಂಟೇಜ್ ಕಮ್ಮಿ, ಸಕ್ಸಸ್ ರೇಟ್ ಕಮ್ಮಿ. ಓಕೆ. ನಿಮಗೆ ರೀಸೆಂಟಾಗಿ ಟಿ ಬಿ ಬಂದು ನಿಮಗೆ ತುಂಬ ಬೇಗನೆ ಅದು ಟಿ ಬಿ ಇದೆ ಅನ್ನೋದು ಗೊತ್ತಾಗಿದೆ ಅಂತಂತಂದರೆ ಸಕ್ಸಸ್ ಆಗೋ ರೇಟು ತುಂಬ ಜಾಸ್ತಿ ಆಯಿತಾ. ಏಜ್ ಕೂಡ ಮ್ಯಾಟರ್. ತುಂಬ ಯಂಗ್ ಏಜಲ್ಲಿ ಇದ್ರಿ ಅಂತಂತಂದರೆ ಪ್ರೆಗ್ನೆನ್ಸಿ ಆಗೋವಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ. ಸೊ ತುಂಬ ಓಲ್ಡ್ ಏಜ್ ಅಂದರೆ ನಿಯರ್ 40 ಆರ್ 35+ ಇದ್ರಿ ಅಂತಂತಂದರೆ ಆವಾಗ ಇಟ್ಸ್ ಆಬ್ವಿಯಸ್ಲಿ ಮ್ಯಾಟರ್ ಅಲ್ವಾ. ಸೊ 35 ಏಜ್ ಇದ್ದವಾಗ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಆಗುತ್ತೆ, ಕನ್ಸೀವ್ ಆಗೋದಕ್ಕೂ ಕಷ್ಟ ಆಗುತ್ತೆ ಅಂತ ಯೂಶಲಾಗಿ ಹೇಳ್ತಾರೆ ಆಯಿತಾ. ಅದ್ರ ಜೊತೆಗೆ ಟಿ ಬಿನೂ ಇತ್ತು ಅಂತಂತಂದರೆ ಆಬ್ವಿಯಸ್ಲಿ ಚಾನ್ಸಸ್ ಕಮ್ಮಿ. ಓಕೆ. ಬಟ್ ಆಗೋದೇ ಇಲ್ಲ ಅಂತಲ್ಲ, ದೀಪಿಕಾ ಪಡ್ಕೊಂಡೇ ಆಗಿದ್ದಾಳೆ, ನೀವು ಯಾಕಾಗಲ್ಲ ಅಲ್ವಾ. ಸೊ ಏಜ್ ಒಂದು ನಂಬರ್ ಮಾತ್ರ. ಓಕೆ. ಸೊ ಯೂಟ್ರಸ್ ಟಿ ಬಿ ಬಗ್ಗೆ, ಯೂಟ್ರೈನ್ ಟಿ ಬಿ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇದು ಒಂದು ರಿಕ್ವೆಸ್ಟ್ ವಿಡಿಯೋ, ಯಾರು ಕೇಳಿದ್ರು ಅವರು ಇದರಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಓಕೆ. ಧನ್ಯವಾದ.